ದರ್ಶನ್ ಕೊಲೆ ಕೇಸಲ್ಲಿ ಈಗಾಗಲೇ ಜೈಲಲ್ಲಿದ್ದಾರೆ. ಜೈಲಲ್ಲಿ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ತುರುವನೂರು ಸಿದ್ದಾರೂಢ ಅವರಿದ್ದಾರೆ. ಕಳೆದ ದಿನಗಳ ಹಿಂದೆ ಅಷ್ಟೇ ಅವರು ಸನ್ನಡತೆ ಆಧಾರದ ಮೇರೆಗೆ ಈ ಒಂದು ಜೈಲಿಂದ ಬಿಡುಗಡೆ ಆಗಿ ಬಂದಿರುವಂಥವ್ರು. ಜೊತೆಗೆ ದರ್ಶನ್ ಅವ್ರ ಜೊತೆಗೆ ಮಾತುಕತೆ ನಡೆಸಿದವರು, ಅವ್ರ ಜೊತೆಗೆ ಒಡನಾಟವನ್ನು ಬೆಳೆಸಿದಂಥವ್ರು. ಸರ್, ಮೊದಲೇದಾಗಿ ನೀವು ಜೈಲಿಂದ ಬಂದಿರುವಂಥ ಖುಷಿ ವಿಚಾರ ಹೇಗಿತ್ತು ಸರ್ ನಿಮ್ಮ ಜೈಲಿನ ಒಂದು ಆ ದಿನಗಳು? ಸರ್ ನಮಸ್ತೆ. ಜೈಲಿನ ಆ ದಿನಗಳು ನರಕನೇ ಸರ್. ನಾವು ಎಷ್ಟೇ ಫ್ರೀ ಆಗಿರ್ತೀವಿ ಅಂದ್ರೂ ಏನೇ ಮಾಡೋದು ಫ್ರೀ ಏನಿರಲ್ಲ ಸರ್. ಆದರೆ ನರಕ ಸರ್ ಜೈಲು. ಭೂಮಿ ಮೇಲಿರೋ ದೊಡ್ಡ ನರಕ ಅಂದರೆ ಜೈಲೇ ಸರ್. ನಾವು ಸ್ವತಂತ್ರವಾಗಿರೋದಕ್ಕೂ ಅಲ್ಲಿ ಬಂಧನದಲ್ಲಿರೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತಲ್ಲ ಸರ್. ನರಕ ಸರ್ ಅದು. ಹೇಗಿದ್ದಾರೆ ನರಕದಲ್ಲಿ ದರ್ಶನ್ ಅವರು? ನಟ ದರ್ಶನ್ ಅವರು ಅಂದ ತಕ್ಷಣ ನಿಮಗೊಂದು ಆ ಒಂದು ಅಜಾಬಭಾವಂಥ ದೇಹ, ಅವರ ನಟನೆ ಎಲ್ಲವೂ ಕೂಡ ನೀವು ನೋಡಿದಂಥವ್ರು, ಅವರ ಫ್ಯಾನ್ ಕೂಡ ಅಂತ ನಾವು ಕೇಳ್ಪಟ್ವಿ. ಹೇಗಿದ್ದಾರೆ ಸರ್ ದರ್ಶನ್ ಜೈಲಲ್ಲಿ? ಅವ್ರು ಯಾವ ಸೆಲ್ಲಲ್ಲಿದ್ದಾರೆ? ಹೇಗಿದೆ ಅವರ ಡೈಲಿ ರುಟೀನ್ ಹೇಗಿದೆ? ಸರ್ ದರ್ಶನ್ ಸಾರಿಗೆ ನಾನು ಕೂಡ ದೊಡ್ಡ ಅಭಿಮಾನಿ, ಅವ್ರ ದೊಡ್ಡ ಫ್ಯಾನ್ ನಾನು. ಆದರೆ ಅವರು ಸರ್ ಅವ್ರನ್ನ ಆ ಜಾಗದಲ್ಲಿ ನೋಡೋಕ್ಕೆ ಭಾಳ ಬೇಜಾರಾಯ್ತು ಸರ್ ನನಗೆ. ನಾನು 2000 ಅವ್ರ ಕರಿಯರ್ ಸಿನಿಮಾ ನೋಡಿಕೊಂಡು ಲಾಸ್ಟ್ ಜೈಲಿಗೆ ಹೋದವು ನಾನು. ಅಲ್ಲಿಂದ ಮತ್ತೆ ಅವ್ರನ್ನ ನಾನು ಅದೇ ಬರೀ ಟಿ ವಿಲಿ ನೋಡ್ತಿದ್ವಿ ಅಷ್ಟೇ ನಾವು. ಅವ್ರನ್ನ ಆ ಜಾಗದಲ್ಲಿ ನಾವು ಬೇರೆ ಏನೋ ಕಲ್ಪನೆ ಮಾಡ್ಕೊಂಡು ಬಂದ್ವಿ ನಾವು. ದರ್ಶನ್ ಸರ್ನ ಹೊರಗೆ ಬಂದ ತಕ್ಷಣ ದರ್ಶನ್ ಅವ್ರನ್ನ ಭೇಟಿ ಮಾಡ್ಬೇಕು ಅಂದ್ಕೊಂಡೇ ಬಂದಿದ್ವಿ. ಅಷ್ಟಾಗಿ ಅವ್ರ ಲೈಫಲ್ಲಿ ಏನೋ ಘಟನೆ ನಡೆದ್ಬಿಡ್ತು. ಏನೋ ಸೂರ್ಯ ಅಂದರೆ ಗ್ರಹಣ ಹಿಡಿದಿದೆ ಸರ್. ಗ್ರಹಣ ಸರದ ಮೇಲೆ ಬಾಸ್ ಸೂರ್ಯ ಥರದ ಬೆಳಗ್ತಾರೆ. ಎಲ್ಲರ ಅಭಿಮಾನಿಗಳು ಅವ್ರ ಜೊತೆ ನಿಂತ್ಕೋಬೇಕು. ದರ್ಶನ್ ಸರ್ ಅವ್ರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಸರ್. ಅಭಿಮಾನಿಗಳಲ್ಲ, ಜನಗಳೆಲ್ಲ ತೀರ್ಮಾನ ಮಾಡಬೇಕಾಗಿರೋದು. ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ದರ್ಶನ್ ಸರ್ ರೊಟೀನ್ ಏನು ಸರ್ ಅಂದರೆ ಜೈಲಲ್ಲಿ ಅಂದರೆ ನಾವು ಅವತ್ತು 10 ನಿಮಿಷ ಜೊತೆಗಿದ್ದೆ. ಮಾಮೂಲಿ ಎಲ್ಲರ ಬಂದಿಗಳದ್ದು ರೊಟೀನ್ ಏನು ಸರ್ ಅಂತಂದರೆ ಬೆಳಗ್ಗೆ 7 ಗಂಟೆಗೆ ಅನ್ಲಾಕ್ ಆಗುತ್ತೆ. ಕಾಫಿ ತಿಂಡಿ ಕೊಡ್ತಾರೆ, ತಿಂದ್ಕೊಳೋದು, ಪುಸ್ತಕ ಓದ್ಕೊಂಡು ಟಿ ವಿಗೆ ನೋಡ್ಕೊಳೋದು, ಬೇಜಾರಾದ್ರೆ ಮಲಗೋದು. ಅವರು ದರ್ಶನ್ ಸರ್ ರೂಮ್ ಮುಂದೆನೇ ನೆಲ ಸ್ವಲ್ಪ ಅಂದರೆ ವಾಕ್ ಮಾಡೋಕ್ಕೆ ಜಾಗ ಇದೆ, ವಾಕ್ ಮಾಡೋದು ಅಷ್ಟೇ ಸರ್. ಹೇಗಿದೆ ಅವ್ರ ಸೆಲ್ಲಲ್ಲಿ? ಅಂದರೆ ನಾರ್ಮಲ್ ಆಗಿರೋ ಸೆಲ್ಲಲ್ಲಿ ಇದ್ದಾರಾ ಅಥವಾ ಅವ್ರಿಗೆ ಅಂತಲೇ ಬೇರೆ ಏನಾದ್ರು ಸೆಲ್ ವ್ಯವಸ್ಥೆ ಇದೆ ಸರ್? ಸರ್ ಯಾರೇ ಆಗಲಿ, ಸೆಲೆಬ್ರಿಟಿಗಳೇ ಆಗಲಿ ಅಥವಾ ರಾಜಕಾರಣಿಗಳಾಗಲಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಲಿ, ಯಾರೇ ಬಂದ್ರೂ ಆ VIP ಸೆಲ್ಲಿಗೆ ಆಗೋದು ಅದು ಜೈಲ್ ರೂಲ್ಸ್ ಸರ್. ಅದು VIP ಸೆಲ್ಲಲ್ಲೇ ಆಗ್ತಾರೆ. VIP ಸೆಲ್ ಅಂದರೆ ಏನದು ದೊಡ್ಡದಾಗೇನಿರಲ್ಲ, ಒಂದು ಸಿಂಪಲಾಗಿ ಒಂದು ರೂಮ್ ಇರುತ್ತೆ. ಅಂದರೆ ಯಾರು ಭೇಟಿ ಮಾಡಬಾರ್ದು ಅನ್ನೋ ವಿಚಾರಕ್ಕೋಸ್ಕರ ಅಲ್ಲಿ VIP ಸೆಲ್ ಅಂತ ಅಂತಾರೆ ಅಷ್ಟೇ. ಅದನ್ನು ಅಷ್ಟೇ, ಇನ್ನೇನಿಲ್ಲ. ಮಾಮೂಲಾಗಿದೆ ಸರ್. ಆ ಜೈಲಲ್ಲಿ ಯಾವ ಸೌಕರ್ಯನೂ ಕೊಡಲ್ಲ ಸರ್. ಅಲ್ಲ, VIP ಸೆಲ್ ಅಂದರೆ ಹೇಗಿರುತ್ತೆ ಸರ್? ಅಂದ್ರೆ ನಾವೀಗ ಜೈಲಲ್ಲಿ ನೋಡ್ತಾ ಇದ್ದು ಒಂದು ಕಟ್ಟೆ ಇರುತ್ತೆ, ಅದ್ರ ಮೇಲೆ ಮಲಗುವಂಥದ್ದು ನಾವು ಪಿಕ್ಚರಲ್ಲಿ ನೋಡುವಂಥ ವಿಚಾರ. ಈ VIP ಸೆಲ್ ಅಂದರೆ ಹೆಂಗಿರುತ್ತೆ ಸರ್ ತಾವು ನೋಡಿದಾಗೆ? ಸರ್ ಕಟ್ಟೆಗಳು ಯಾವ ಜೈಲೋಗಿಲ್ಲ ಸರ್. ಕಟ್ಟೆಗಳೆಲ್ಲ ತೆಗೆದುಬಿಟ್ಟಿದ್ದಾರೆ ಈಗ. ಮಾಮೂಲು ಸಾಧಾರಣ ಒಂದು ನೆಲ, ಸಾಧಾರಣವಾದ ನೆಲ, ಮಾಮೂಲು ಅದೇ ಒಂದು ಹಾಸಿಗೆ, ದೊಡ್ಡ ಹಾಸಿಗೆನಿಲ್ಲ, ಸಣ್ಣದೇ ಬೆಡ್ ಥರ. ಆ ಜೈಲ್ ಬೆಡ್ಶೀಟು ಹೊತ್ಕೊಂಬಕೋಬೇಕು, ಜೈಲ್ ಬೆಡ್ಶೀಟೇ ಇದು ಮಾಡ್ಕೋಬೇಕು. ಹಾಂ, ಅವ್ರು ಭಾಳ ಸಾಧಾರಣವಾಗಿದ್ದಾರೆ ಸರ್, ಭಾಳ ಸಾಧಾರಣವಾಗಿದ್ದಾರೆ. ಅವ್ರು ಸಾಧಾರಣ ವ್ಯಕ್ತಿನೇ, ಅವರು ಭಾಳ ಸಾಧಾರಣವಾಗಿದ್ದಾರೆ. ಜೈಲಾಗ ಕೊಟ್ಟಿರೋ ಬೆಡ್ಶೀಟು ಹಾಸ್ಕೊಂಡಿದ್ದಾರೆ. ಜೈಲಾಗ ಕೊಟ್ಟಿರೋ ಬೆಡ್ಶೀಟೇ ಅದೇ ಜಮ್ಖಾನ ಅಂತಾರಲ್ಲ ಸರ್, ಆ ಜಮ್ಖಾನ ಹಾಸ್ಕೊಂಡು ಜೈಲಾಗ ಕೊಟ್ಟಿರೋ ಬಿಳೆ ಬೆಡ್ಶೀಟು ಕರಿ ಕಂಬಳಿ ಹೊತ್ಕೊಂಡೇ ಮಲಗ್ತಾರೆ ಅವರು. ಹಾಂ, ಆ ಥರ ವಿಶೇಷ ಏನಿಲ್ಲ ಸರ್. ಒಂದು TV ಇರುತ್ತೆ, ಎಲ್ರಿಗೂ TV ಕೊಡ್ತಾರೆ. ದರ್ಶನ್ ಸರ್ಗೆ ಏನು ಸ್ಪೆಷಲ್ ಅಲ್ಲ. ದರ್ಶನ್ ಸರ್ ಎಲ್ರಿಗೂ ಹಂಗೆ, ನಮಗೂ ಒಂದು TV ಕೊಟ್ಟಿದ್ದಾರೆ. ರೂಮಲ್ಲಿ ಎಲ್ರಿಗೂ ಒಂದು TV ಇರುತ್ತೆ. ಒಂದು ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇರುತ್ತೆ. ಅಂದರೆ VIP ಸೆಲ್ ಅಂದರೆ ಸ್ವಲ್ಪ ಸ್ವಚ್ಛವಾಗಿರುತ್ತೆ ಅಷ್ಟೇ, ಜಾಸ್ತಿ ಸ್ವಚ್ಛವಾಗಿರುತ್ತೆ. ಅಲ್ಲಿ ಯಾರನ್ನೂ ಭೇಟಿ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಅವ್ರ ಸೆಲ್ಲಲ್ಲಿ ಒಬ್ಬರೇ ಇರ್ತಾರೆ ಸರ್ ಅಥವಾ ಬೇರೆ ಯಾರಾದ್ರು ಇರ್ತಾರೆ? ಯಾರೂ ಇಲ್ಲ ಸರ್, ಅವರೊಬ್ಬರೇ ಇರೋದು. ಯಾರೂ ಇಲ್ಲ ಅವ್ರ ಸೆಲ್ಲಲ್ಲಿ, ಯಾರೂ ಇಲ್ಲ. ಅವ್ರ ರೂಮಲ್ಲಿ ಒಬ್ಬರೇ ಇರ್ತಾರೆ. ಬೇಜಾರಾದ ಅಂದರೆ ನಾವು ವಾಕ್ ಮಾಡೋದೇ ನಾವೇ ನೋಡಿಲ್ಲ, ಬಟ್ ಅವ್ರು ನಿಂತ್ಕೊಂಡಿದ್ರು ಅಷ್ಟೇ ರೂಮ್ ಮುಂದೆ. ನಮ್ಮ ಅಧಿಕಾರಿಗಳು ಯಾರೋ ನಿಮ್ಮ ದೊಡ್ಡ ಫ್ಯಾನ್ ಅಂತ ನೋಡಪ್ಪ ಈ ಹುಡುಗ, ಭೇಟಿ ಮಾಡೋಕ್ಕೆ ಬಂದಾನೆ ಅಂತ ಕಳಿಸ್ಕೊಡಿ ಅಂತಂದರು. ನಿಮ್ಮ ವಿಚಾರಕ್ಕೆ ಬಂದಾಗ ಕಳಿಸ್ಕೊಡಿ ಅಂತಂದರು. ಹೋದಾಗ ಅವರು ಹಸ್ತಲಾಘನ ಮಾಡಿದರು. ಅಂದರೆ ಶೇಕ್ ಹ್ಯಾಂಡ್ ಕೊಟ್ಟು ತಪ್ಪಿಕೊಂಡ್ರು. ನನಗೆ ಅವತ್ತು ಅವ್ರು ಆ ಜಾಗದಲ್ಲಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಎಲ್ಲೇ ತಪ್ಪಿಕೊಂಡಿದ್ರು ಸ್ವರ್ಗ ಸಿಕ್ಕಷ್ಟೇ ಖುಷಿ ನಮಗೆ ಅಭಿಮಾನಿಗಳಿಗೆ. ಅಷ್ಟು ಖುಷಿ ಆಯ್ತು ಸರ್ ನನಗೆ ದರ್ಶನ್ ಸರ್ ತಪ್ಪಿಕೊಂಡ ತಕ್ಷಣ. ಯಾಕಂದ್ರೆ ಅವ್ರನ್ನು ನೋಡೋಕ್ಕೆ ಎಷ್ಟೆಷ್ಟೋ ಜನ, ಬಟ್ ಆ ಜಾಗದಲ್ಲಿ ಇಲ್ಲಿ ಸೆಲ್ಲಲ್ಲೇ ಮಾತಾಡಿದ್ರೆ ಅಥವಾ ಮೇಲೆ ಎಲ್ಲರೂ ಹೊರಗಡೆ? ಸರ್ ರೂಮೊಳಗೆ ಕರ್ಕೊಂಡೋದ್ರು ಅವರು. ಆ VIP ರೂಮಲ್ಲೇ ಕರ್ಕೊಂಡೋಗ್ಬಿಟ್ಟು ಕೂರಿಸಿ 10 ನಿಮಿಷ ಸಾರಿಗೆ ಧ್ಯಾನ ಮಾಡಿಸಿ. ಧ್ಯಾನ ಏನು ಸರ್? ಧ್ಯಾನ ಏನು ಸರ್? ಆನಾಪಾನ ಸಾತಿ ಧ್ಯಾನ ಅಂತ, ಇದು ಪಿರಮಿಡ್ ಧ್ಯಾನ. ಆ ಪಿರಮಿಡ್ ಧ್ಯಾನ ನಮಗೆ ಬಳ್ಳಾರಿ ಜೈಲಲ್ಲಿದ್ದಾಗ ಸಿಗುತ್ತೆ ನಮಗೆ. ನಮ್ಮ ಗುರುಗಳು ಹನುಮಂತರಾವ್ ಸಾರು ನನಗೆ ಪರಿಚಯ ಮಾಡಿಸ್ತಾರೆ ಇದನ್ನು. ಆ PSS ಅಂದರೆ ಉಸಿರಾಟದ ಮೇಲೆ ಧ್ಯಾನ ಸರ್. ಅದು ಉಸಿರಾಟ ಗಮನಿಸೋದಷ್ಟೇ ಧ್ಯಾನ. ಪೀಸ್ಫುಲ್ ಮೈಂಡ್ ಇರುತ್ತೆ. ಅದು ದರ್ಶನ್ ಸರ್ಗೆ ಈಗ ತುಂಬ ಅಗತ್ಯ ಇದೆ. ಅದು ಧ್ಯಾನ ಮಾಡ್ತಾಯಿದ್ರೆ ಭಾಳ ಕೆಲವು ವಿಚಾರಗಳನ್ನು ಅಂದರೆ
ನಕಾರಾತ್ಮಕ ಯೋಚನೆಗಳನ್ನು ಸರಿಸ್ಬಿಟ್ಟು ಸಕಾರಾತ್ಮಕ ಯೋಚನೆಗಳನ್ನು ಕೊಡುತ್ತೆ ಸರ್ ಧ್ಯಾನ. ಅದನ್ನು ನನ್ನ ಬಾಸಿಗೆ ಕೊಡಬೇಕು ಅಂತ ಅನಿಸಿತ್ತು, ಅದನ್ನು ಉಡುಗೊರೆ ಕೊಟ್ಟು ಬಂದಿದ್ದೀನಿ ನಾನು ಅವ್ರಿಗೆ. ಅದನ್ನು ಧ್ಯಾನ ಮಾಡಿಸ್ಲಿಕ್ಕೆ ಅವ್ರನ್ನ ಭೇಟಿ ಮಾಡ್ಬೇಕಂತ ಆ ಉದ್ದೇಶಕ್ಕೆ ಹೋಗಿದ್ದು ನಾನು. ಏನಂದ್ರು, ಒಪ್ಕೊಂಡ್ರೆ ಧ್ಯಾನ ಮಾಡೋಣ ಸರ್ ಅಂದಾಗ ಹೇಗೆ ಅಪ್ರೋಚ್ ಮಾಡಿದ್ರಿ ಅವ್ರು ನೀವು? ನಾನು ಹೇಳಿದೆ ಸರ್, ಇದು ಭಗವಾನ್ ಬುದ್ಧನ ಧ್ಯಾನ. ಸರ್ ಅಂತಾನೆ ಮಾತಾಡಿದ್ರು. ಹೌದು, ಇಲ್ಲ ಅಣ್ಣ ಸುಳ್ಳು ಹೇಳ್ಬಾರ್ದು, ಅಣ್ಣ ಸರ್ ಅಂದಿಲ್ಲ, ಅಣ್ಣನೇ ಅಂದಿದ್ದು ನಾನು. ಅಣ್ಣನೇ ನಾನು ಅನ್ನೋದು. ಅಣ್ಣ ಈಗೊಂದು ಹಿಂಗೆ ಉಸಿರಾಟದ ಮೇಲೆ ಧ್ಯಾನ ಇದೆ, ದಯವಿಟ್ಟು ಪ್ಲೀಸ್ ಮಾಡ್ತೀರಾ ಅಂತಂದೆ. ಧ್ಯಾನ ಅಂದ್ರೆ ಗೊತ್ತಿಲ್ಲಲ್ಲಪ್ಪ ನನಗೆ ಅಂತಂದ್ರೆ. ಅಣ್ಣ ಇದು ಧ್ಯಾನ ನಾನು ಹೇಳ್ಕೊಡ್ತೀನಿ, ದಯವಿಟ್ಟು ಮಾಡ್ತೀರಾ ಅಂತಂದ್ರೆ. ಮಾಡ್ತೀನಿ ಖಂಡಿತ ಮಾಡ್ತೀನಿ ಅಣ್ಣ, ಈಗ ತುಂಬ ಅಗತ್ಯ ಇದೆ ನಿಮಗೆ, ದಯವಿಟ್ಟು ನೀವು ಧ್ಯಾನ ಮಾಡಿ ಅಂತಂದಾಗ, ಸರ್ ಆಯ್ತು ಮತ್ತೆ ಮಾಡ್ತೀನಿ ಮಾಡಿಸೋದು ಹೆಂಗೆ ಮಾಡಿಸು ಅಂತಂದರು. ಅವಾಗೇನು ಕುತ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡಿಸಿದೆ ನಾನು ಅವ್ರಿಗೆ. ಅವರು ಚೆನ್ನಾಗಿದೆ, ಕಂಟಿನ್ಯೂ ಮಾಡ್ತೀನಿ ನಾನು ಹೇಳಿದೆ. ಅಣ್ಣ ಈಗ ಇಲ್ಲಿ ನಿಮಗೆ ತುಂಬ ಅಗತ್ಯ ಇದೆ, ಯಾವುದೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಜೊತೆ ನಿಮ್ಮೆಲ್ಲ ಅಭಿಮಾನಿ, ಈ ಮಾತು ಹೇಳಿದ ನಿಜ ಸರ್, ನಿಮ್ಮೆಲ್ಲ ಅಭಿಮಾನಿಗಳು ನಿಮ್ಮ ಜೊತೆ ಇರ್ತಾರೆ, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ನ್ಯಾಯಾಲಯ ತೀರ್ಮಾನ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದದು, ಅದ್ರದ್ದು ನಮಗೆ ಸಂಬಂಧ ಇಲ್ಲ ಸರ್. ಸರ್ ಕಷ್ಟ ಬಂದಾಗ ಯಾರೇ ಆಗಲಿ ಹೆಂಡತಿ ಮಕ್ಕಳು ಅಪ್ಪ ಅಮ್ಮನೇ ಸರ್ ಬರೋದು, ಯಾರೂ ಬರೋಲ್ಲ ಸರ್ ನಮ್ಮ ಜೊತೆಗೆ. ಯಾಕೆ ನಾನು 21 ವರ್ಷ ಜೈಲಲ್ಲಿದ್ದವು. ನನ್ನ ನೋಡೋಕೆ ಬಂದಿದ್ದು ನನ್ನ ಹೆಂಡತಿ ಮಗಳು ಮತ್ತು ಅಪ್ಪ ಅಮ್ಮನೇ ನೋಡೋಕೆ ಬಂದಿದ್ದು, ಬೇರೆ ಯಾರೂ ಬಂದಿಲ್ಲ ಸರ್. ಯಾರಿಗಾದರೂ ಅಷ್ಟೇ ಸರ್, ಎಲ್ಲರೂ ಬಿಟ್ಟು ಹೋಗ್ತಾರೆ ಸರ್, ಲಾಸ್ಟಿಗೆ ಹೆಂಡತಿ ಮಕ್ಕಳು ಮಾತ್ರ ಕೊನೆವರೆಗಿರ್ತಾರೆ. ಸರ್ ಏನೇನು ಮಾತುಕತೆ ಆಯ್ತು ಸರ್ ನಿಮ್ಮ ಮತ್ತು ದರ್ಶನ್ ಅವರ ನಡುವೆ? ಹೋದ ತಕ್ಷಣ ತಾವು ಅವರ ಸ್ವಾಭಾವಿಕವಾಗಿ ಕೇಸ್ ಬಗ್ಗೆ ನೀವು ಮಾತಾಡಿರ್ತೀರ, ಅಥವಾ ನಿಮ್ಮ ಒಂದು ಜೀವನದ ಬಗ್ಗೆ ಕೂಡ ಹೇಳಿರ್ತಾರೆ, ಆ ಸಂಗತಿಗಳನ್ನ ಹೇಳೋದಾದ್ರೆ? ಸರ್ ಅವ್ರ ಬಗ್ಗೆ ಹೇಳೋದಕ್ಕಿಂತ ನನ್ನ ಬಗ್ಗೆನೇ ಜಾಸ್ತಿ ಕೇಳಿದವರು. ಹೌದು, ಯಾವ ಊರು, ಏನು, ನಿನ್ನ ಹೆಸರೇನು, ಏನು ಕೇಸಲ್ಲಿ ಬಂದಿದ್ಯಾ ನೀನು? ಇದಣ್ಣ ನಾನು ಸೋಮವಾರ ಭೇಟಿ ಮಾಡಿದ್ದವ್ರನ್ನ, 7ನೇ ತಾರೀಕು 8ನೇ ತಾರೀಕು ಭೇಟಿ ಮಾಡಿದ್ದು, 9ನೇದಾಗ ನಾವು ರಿಲೀಸ್ ಆಗ್ತೀವಿ. ಇಲ್ಲಣ್ಣ ನಾನು ಹಿಂಗೆ ಯಾವುದೋ ಮರ್ಡರ್ ಕೇಸ್ ಅಚಾನಕ್ ಏನೋ ನನ್ನ ಲೈಫಲ್ಲಿ ಏನೋ ಆಯಿತು, ಅಚಾನಕ್ ಅದಾದಾಗ ನಾನು ಜೈಲಿಗೆ ಬರ್ತೀನಿ. 2003 ನಿಮ್ಮ ಕರಿಯ ಸಿನಿಮಾ ನೋಡ್ಕೊಂಡು ಜೈಲಿಗೆ ಹೋದವು ನಾನು, ಈಗಲೇ ಬರ್ತಾ ಇರೋದು. ಅದು ಆ ಮಾತು ಹೇಳಿದೆ ನಾನು ಸಾರ್ಗೆ, ಅಣ್ಣನಿಗೆ. ಚೆನ್ನಾಗಿರೋ ಜೀವನದಲ್ಲಿ ಸಿಕ್ಕಿರೋ ಅವಕಾಶನ ಕ್ಲೀನಾಗಿ ಬಳಸ್ಕೊ, ಮತ್ತೆ ದುಡ್ಕಕ್ಕೆ ಹೋಗ್ಬೇಡ ನೀನು ಲೈಫಲ್ಲಿ. ಇಲ್ಲ ನಾನು ಹೇಳಿದೆ, ಅಣ್ಣ ಹೋಗಿರೋ ಜೀವನನೇ ದೊಡ್ಡದು, ಇರೋ ಜೀವನನೇ ಸಣ್ಣದು, ಅದನ್ನೇ ನಾನು ಸರಿಯಾಗಿ ಬಳಸ್ಕೊಡಲ್ಲ ಅಂತ ನನ್ನಂಥ ಮೂರ್ಖ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ ಅಣ್ಣ ಅಂತಂದೆ. ಬಳಸ್ಕೊ, ಜನಗಳು ಆಡೋ ಮಾತಿಗೆ ಯಾವತ್ತೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು, ಜನಗಳು ಆಡೋ ಮಾತಿಗೆ ಯಾವತ್ತೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಯಾವಾಗಲೂ ಒಳ್ಳೆ ಕೆಲಸದ ಕಡೆ ಗಮನ ಕೊಡು, ಒಳ್ಳೆ ಕೆಲಸದ ಕಡೆನೇ ಗಮನ ಕೊಡು. ಲೈಫಲ್ಲಿ ಮಿಸ್ಟೇಕ್ ಆಗ್ತಾ ಇರ್ತವೆ. ಮಿಸ್ಟೇಕ್ ಮಾಡದಿರೋರು ಯಾರಿದ್ದಾರೆ, ತಪ್ಪು ಮಾಡದಿರೋರು ಯಾರಿದ್ದಾರೆ? ಅವ್ರದ್ದು ಕೇಸ್ ಬಗ್ಗೆ ಏನು ಹೇಳಿದ್ರು ಸರ್? ಹೇಗಾಯ್ತಂತೆ? ನಾನಂದೆ ಅಣ್ಣ ನನ್ನ ಬಗ್ಗೆ ಇರಲಿ, ನಿಮ್ಮ ಬಗ್ಗೆ ಹೇಳೋಣ ಅಂತಂದೆ. ನನ್ನ ಬಗ್ಗೆ ಏನಿದೆಯಪ್ಪ TV ನೋಡಿ ಗೊತ್ತಾಗುತ್ತೆ ಅಂದ್ರೆ ಇಷ್ಟೇ ಹೇಳಿದ್ದವರು, ಅವ್ರ ಬಗ್ಗೆ ಬೇರೆ ಏನು ಹೇಳಿಲ್ಲ ಸರ್, ಅಷ್ಟೇ ಅವ್ರ ಬಗ್ಗೆ ಹೇಳಿದ್ದು. ನನ್ನ ಬಗ್ಗೆನೇ ಜಾಸ್ತಿ ಕೇಳಿದವರು. ಸರ್ ಈಗ ದರ್ಶನ್ ಅವರು ಅಂದರೆ 24 hours ಬ್ಯುಸಿ ಇರುವಂತಹ ವ್ಯಕ್ತಿ, ಸುತ್ತಲೂ ಕೂಡ ಜನ ಇರ್ತಾರೆ, ಒಂದೊಂದು ಕ್ಷಣ ಕೂಡ ಅವರಿಗೆ ಹೋಗೋದು ಗೊತ್ತಾಗಲ್ಲ. ಬಟ್ ಇಡೀ ದಿನ ಹೇಗೆ ಕಳೀತಿದ್ದಾರೆ ಸರ್ ಜೈಲಲ್ಲಿ ಅವರು ಆ ಸಮಯ ಕಳೆಯೋದಕ್ಕೆ ಏನು ಮಾಡ್ತಿದ್ದಾರೆ ಸರ್? ಅವರು ನಾನು ನೋಡಿದಾಗ ಪುಸ್ತಕಗಳ ರಾಶಿ ಇದ್ವು ಅಲ್ಲಿ. ಯಾವ ಥರ ಪುಸ್ತಕ? ಎಲ್ಲ ಆಧ್ಯಾತ್ಮ ಪುಸ್ತಕಗಳು. ನಾನು ಒಂದು 2-3 ನೋಡಿದೆ. ಯೋಗಿಯ ಆತ್ಮಕಥೆ ಅವ್ರ ಹತ್ರ ಬುಕ್ಸ್ ಇದೆ. ಫ್ಯೂಚರ್ ಮೂಮೆಂಟ್ ಅಂದರೆ ಫ್ಯೂಚರ್ ಬುಕ್ಸ್ಗಳೇ ಜಾಸ್ತಿ ಇದ್ದಾವೆ. ಬೇರೆ ಯಾವ ಥರ ಕಾದಂಬರಿ ಯಾವ ಥರ ನಾನೇನು ನೋಡಲಿಲ್ಲ ಅಲ್ಲಿ. ಅವರು ಆದಷ್ಟು ಅಂದರೆ ಆಧ್ಯಾತ್ಮದ ಕಡೆ ವಾಲ್ತಿದ್ದಾರೆ ಅಂತ ಆ ಪುಸ್ತಕಗಳು ನೋಡಿದ್ಮೇಲೆ ನನಗೆ ಅನಿಸಿತು. ಆಧ್ಯಾತ್ಮ ಪುಸ್ತಕಗಳು ಜಾಸ್ತಿ ಇಟ್ಕೊಂಡಿದ್ದಾರೆ, ಅದ್ರ ಬಗ್ಗೆನೇ ಓದ್ತಾ ಇರ್ತಾರೆ. ಎಲ್ಲ ಲೈಬ್ರರಿಯಿಂದ ತರಿಸ್ಕೊಂಡಿದ್ದಾರೆ ಅವರು, ಲೈಬ್ರರಿಲೇ ಸಿಗ್ತಾವು ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರದಲ್ಲಿ. ಆ ಬುಕ್ಸ್ಗಳನ್ನು ಓದ್ತಾರೆ. ನಾನಂದೆ ಅಣ್ಣ ಬುಕ್ಸ್ಗಳು ಓದ್ತೀರಾ ನೀವು ಅಂತಂದೆ. ಓದೋ ಅಭ್ಯಾಸ ಇದೆಯಾ ಅಂತಂದರೆ ಓದಲೇಬೇಕಲ್ಲಪ್ಪ ಅಂತಂದ್ರೆ. ಒಂಟಿತನ ಕಾಡ್ತಿದ್ಯಾ ಅಂತ ಅವ್ರಿಗೆ? ಖಂಡಿತ ಸರ್, ಅವರಿಗೆಲ್ಲ ಅಲ್ಲಿರೋ ಜೈಲಲ್ಲಿ ಎಲ್ಲರಿಗೂ ಕಾಡುತ್ತೆ ಸರ್ ಅದು. ಸರ್ VIP ಸೆಲ್ ಅಂತ ಹೆಸರಿಗೆ ಮಾತ್ರ ಸರ್. 6:30 ಆಗ್ತದಂಗೆ ಲಾಕ್ ಆಗಬೇಕು, ತೆಗಿಯಲ್ಲ. ಅವ್ರು ವಾಕ್ ಮಾಡಬೇಕು ಅಂತಂದರೆ 6:30 ಒಳಗೆ, ಸಂಜೆ 6:30 ಒಳಗೆ ವಾಕ್ ಮಾಡ್ಕೋಬೇಕು. ಅಂದರೆ ಹಗಲೆಲ್ಲ ಫ್ರೀ ಇರ್ತಾರೆ ಅವರು. 6:30 ಒಳಗೆ ವಾಕ್ ಮಾಡ್ಕೊಂಡು 6:30 ಆಗ್ತದಂಗೆ ಲಾಕ್ ಮಾಡ್ತಾರೆ. ಒಬ್ಬರೇ ಇರಬೇಕು ಒಳಗಡೆ. ಅಲ್ಲಿ ಅವ್ರಿಗೆ ಯಾವ ಸೌಕರ್ಯನೂ ಇಲ್ಲ, ಯಾವ ಫೆಸಿಲಿಟಿನೂ ಕೊಟ್ಟಿಲ್ಲ ಅವ್ರಿಗೆ. ಅದೇ ಜೈಲು ಊಟ ಮಾಡಬೇಕು. ಈ ಜೈಲು ಊಟ ಅಂದ ತಕ್ಷಣ ಗೊತ್ತಾಯ್ತು, ಈಗ ನಮಗೆ ಊಟ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಈಗ ಕೋರ್ಟಲ್ಲಿ ಒಂದು ಅಪೀಲ್ ಹಾಕ್ಕೊಂಡಿದ್ದಾರೆ. ಸೊ ಏನಿರುತ್ತೆ ಸರ್ ನಾರ್ಮಲ್ ಆಗಿ ಟಿಫನ್ ಅಂದರೆ ಏನಿರುತ್ತೆ, ಊಟ ಅಂದರೆ ಮಧ್ಯಾಹ್ನ ಹೊತ್ತದ ಊಟ ಏನಿರುತ್ತೆ, ಸಂಜೆ ಏನಿರುತ್ತೆ ಸರ್? ಸರ್ ಜೈಲು ಊಟ, ನಾನು 21 ವರ್ಷ ಜೈಲಲ್ಲಿದ್ದ ಅನುಭವ ಹೇಳ್ತೀನಿ. ಜೈಲು ಊಟ ಮಾತ್ರ ಯಾವುದೇ ಕಾರಣಕ್ಕೂ ಸರಿ ಇರಲ್ಲ ಸರ್. ಆ ಜೈಲು ಊಟನ
ಬೇಕಾದ್ರೆ ಅಧಿಕಾರಿಗಳು, ಜೈಲಿನ ಅಧಿಕಾರಿಗಳು ಏನಾದರೂ ಅಂದ್ಕೊಂಡ್ರು ಪರವಾಗಿಲ್ಲ, ಅವರು ನನ್ನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ಜೈಲು ಊಟ ಮಾತ್ರ ಯಾವ ಜೈಲು, ನಮ್ಮ ಜೈಲಲ್ಲಿ, ಬೆಂಗಳೂರು ಜೈಲಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ, ನಮ್ಮ ಬಳ್ಳಾರಿ ಜೈಲಲ್ಲಿ ಊಟನೇ ಸರಿ ಇರಲ್ಲ ಸರ್, ಖರಾಬು. ಅದನ್ನು ನಾವು ಕನಿಷ್ಠ ಅವ್ರ ಮನೆ ನಾಯಿಸ್ ಕೂಡ ತಿನ್ನಲ್ಲ ಅಂತ ಊಟ. ಬೆಂಗಳೂರು ಜಿಲ್ ಬಗ್ಗೆ ಮಾತಾಡೋಣ. ಈಗ ದರ್ಶನ್ ಅವ್ರು ಏನು ತಿಂತಾ ಇದ್ರು ಬ್ರೇಕ್ಫಾಸ್ಟ್ಗೆಲ್ಲ? ನಿಮ್ಗೆ ಕೊಡೋದಂತೇನೆ ಅಥವಾ ಬೇರೆಯವ್ರಿಗೂ ಬೇರೆ ಏನಾದ್ರು? ಸರ್ ಸಹಜ ಅಂದರೆ ನಾನು ಸಾಮಾನ್ಯ ಬಂದಿಗಳು ಏನು ತಿಂತಾರೆ ಅದನ್ನೇ ತಿಂತಾರೆ ಸರ್ ಅವರು. ಏನಿರುತ್ತೆ ಸರ್ ಬ್ರೇಕ್ಫಾಸ್ಟ್? ಸರ್ ಇವತ್ತು ಮಂಗಳವಾರ ಚಿತ್ರಾನ್ನ ಕೊಡ್ತಾರೆ, ಅದೇ ಜೈಲ್ ಚಿತ್ರಾನ್ನ, ಸ್ವಲ್ಪ ಶೇಂಗಾ ಬೀಜ ಜಾಸ್ತಿ ಹಾಕಿರ್ತಾರೆ, ಅದನ್ನೇ ತಿನ್ನಬೇಕು. ಮಧ್ಯಾಹ್ನ ಊಟ ಜೈಲ್ ಚಪಾತಿ, ಎಣ್ಣೆ ಹಾಕಿರಲ್ಲ, ಅದಕ್ಕೆ ಎಣ್ಣೆ ಹಾಕಿರಲ್ಲ, ಮಾಮೂಲಾಗಿ ಮಾಡಿಕೊಡ್ತಾರೆ. 4 ಚಪಾತಿ, ಒಂದು ಸ್ವಲ್ಪ ರೈಸು, ಜೈಲು ಅನ್ನನೇ, ಅದೇ ತೊಂಡೆಕಾಯಿ, ಸೋರೆಕಾಯಿ, ಮೂಲಂಗಿ, ಅದೇ ಸಾಂಬಾರು, ಅದನ್ನೇ ಮಾಡ್ಕೊಡಿ. ರಾತ್ರಿ ಹೊತ್ತು ಸೇಮ್ ಊಟ, ಸೇಮ್ ಅದೇ 4 ಚಪಾತಿ, ಅದೇ ಅನ್ನ, ಅದೇ ಸಾಂಬಾರು, ಬೇರೆ ಏನು ಚೇಂಜ್ ಇಲ್ಲ. ಟಿಫನ್ ಮಾತ್ರ ಚೇಂಜ್ ಇದೆ ಸರ್, ಅಷ್ಟೇ, ಊಟ ಚೇಂಜ್ ಇಲ್ಲ. ಚಿತ್ರಾನ್ನ ಒಂದಿನ, ಉಪ್ಪಿಟ್ಟು ಒಂದಿನ. ಅದೇ ಸೋಮವಾರ ಟೊಮೊಟೊ ಬಾತು, ಮಂಗಳವಾರ ಚಿತ್ರಾನ್ನ, ಬುಧವಾರ ಅವಲಕ್ಕಿ, ಗುರುವಾರ ಪುಳಿಯೋಗರೆ, ಶುಕ್ರವಾರ ಉಪ್ಪಿಟ್ಟು. ನಾನು ಅವ್ರನ್ನ ಸೋಮವಾರ ಭೇಟಿ ಮಾಡಿದಾಗ ಅವತ್ತು ಉಪ್ಪಿಟ್ಟು ಕೊಟ್ಟಿದ್ರು. ಅದನ್ನೇ ಪಾಪ ಅವರು ತಿಂದಿದ್ದು ಬೆಳಿಗ್ಗೆ ನಿಮ್ಮ ಜೊತೆನೇ ಅವ್ರ ಜೊತೆ ಕೂಡ? ನನ್ನ ಜೊತೆ ತಿಂದಿಲ್ಲ, ಬಟ್ ಅದು ತಿಂದಿಟ್ಟಿದ್ರಲ್ಲಿ. ಸರ್ ನಾರ್ಮಲ್ ಆಗಿ ನಾವು ಈಗ ಜೈಲ್ ಅಂದ ತಕ್ಷಣ ಊಟ ಎಲ್ಲ ಕೈದಿಗಳು ಹೋಗ್ಬೇಕು, ಕ್ಯೂ ಅಲ್ಲಿ ನಿಂತ್ಕೋಬೇಕು, ಆ ರೀತಿ ಕೂಡ ಇವರು ಬರಬೇಕಾಗತ್ತಾ ಸರ್, ಅಥವಾ ಇವರಿಗೆ ಅಲ್ಲೇ ಹೋಗಿ ಕೊಡ್ತಾರೆ? ಸರ್ ಎಲ್ಲರಿಗೂ ಪರಪರಾಗ್ರಹದಲ್ಲಿ ಎಲ್ಲರಿಗೂ ಅಡುಗೆ ಮನೆಯಿಂದ ಊಟ ರೂಮ್ ಮುಂದಕ್ಕೆ ಬರುತ್ತೆ ಸರ್. ಕೈಗಾಡಿಯಲ್ಲಿ ದಬ್ಕೊಂಬರ್ತಾರೆ, ಬಂದಿಗಳೆಲ್ಲರೂ ಬಂದ್ಬಿಟ್ಟು ಇಸ್ಕೊಂಡು ಹೋಗ್ಬೇಕು ಅಲ್ಲಿ. ಎಲ್ಲರೂ ಬಂದ್ಬಿಟ್ಟು ತಟ್ಟೆ ಪಟ್ಟೆ ಅವ್ರು ಏನಿರ್ತದೆ, ತಟ್ಟೆನೋ ಅಥವಾ ಬಾಕ್ಸು ಏನೋ ಇಟ್ಕೊಂಡಿರ್ತಾರಲ್ಲ, ಅವ್ನು ತೊಗೊಂಡು ಅಲ್ಲಿ ತಗೊಂಡು ಹೋಗ್ಬೇಕು. ದರ್ಶನ್ ಸಾರಿಗೆ ಅಂದರೆ ಅವ್ರಿಗೆ ಅಂತಲ್ಲ, ಯಾರೇ VIP ಬಂದ್ರೂ ತಗೊಂಡು ರೂಮ್ ಒಳಗೆ ಇಡ್ತಾರೆ, ರೂಮ್ ಒಳಗೆ ಇಡ್ತಾರೆ. ದರ್ಶನ್ ಸಾರೇನು ಬಂದು ತಗೊಂಡೋಗಲ್ಲ ಊಟ, ಅವ್ರು ರೂಮ್ ಒಳಗೆ ಊಟ ಇಡ್ತಾರೆ. ಅದೇ ಊಟ ತಿನ್ಬೇಕು. ಆ ಊಟ ತಿನ್ನೋದಕ್ಕೆ ಅವ್ರು ಹೆಂಗೆ ತಿಂತಾರೋ ಏನು, ನಾವು ತಿನ್ನೋಕ್ಕೆ ಒಂಥರ ಅನ್ಸಿದೆ ನಮಗೆ. ಅಂಥ ದೊಡ್ಡ ಸೆಲೆಬ್ರಿಟಿ ಅವ್ರು ಹೆಂಗೆ ತಿಂತಾರೆ ಆ ಊಟನ ತಿಂದು ಅವ್ರು ಹೆಂಗೆ ಜೀವನ ಮಾಡ್ತಾರೆ. ಅದೇ ಬೆಡ್ರೂಮ್ ಇತ್ತು ಮನೆಗೆ, ಅಂದರೆ ಒಂದು ಹಾಲ್ ಇರುತ್ತೆ ಮನೇಲಿ, ಅಂದ ತಕ್ಷಣ ಒಂದು ಬಾತ್ರೂಮೇ ಬೇರೆ ಇರುತ್ತೆ. ಸೊ ಅಲ್ಲಿ ಅವ್ರ ರೂಮ್ ಹೇಗಿದೆ ಸರ್? ಸಣ್ಣ ರೂಮ್ ಸರ್, ಏನಿಲ್ಲ ಅಂದ್ರೂ ಒಂದು 18x12 ಇರ್ಬೋದು. ಅದರಲ್ಲೇ ಸ್ವಚ್ಛತೆ ಮಾಡ್ತಾರೆ ಸರ್, ಮಾಡಿಸ್ಕೊಡ್ತಾರೆ. ಅಧಿಕಾರಿಗಳೇ ಅಲ್ಲಿ ಸ್ವಚ್ಛತೆ ಮಾಡಿಸ್ಕೊಡ್ತಾರೆ. ಬಟ್ ಅವ್ರ ಒಂಟಿ ಜೀವನ ಇದೆಯಲ್ಲ ಸರ್, ಅದು ಅವ್ರು ಆ್ಯಕ್ಚುಲಿ ಅದು ಭಾರಿ ನರಕ ಅನುಭವಿಸ್ತಾರೆ ಅವರಲ್ಲಿ. ತುಂಬ ಜನ ಈಗ VIP ಸರ್, ಅದರಲ್ಲಿ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಸೂರಜ್ ರೇವಣ್ಣ ಆಗಿರ್ಬೋದು, ರೇವಣ್ಣ ಅವರು ಕೂಡ ಬಂದಿದ್ರು. ಇವ್ರಿಗೆಲ್ಲ ಭೇಟಿ ಆಗಕ್ಕೆ ಅವಕಾಶ ಇರುತ್ತೆ ಸರ್ ಅಲ್ಲಿ? ಸರ್ ದರ್ಶನ್ ಸರ್ನ ಭೇಟಿ ಆಗಕ್ಕೆ ಅವಕಾಶ ಇಲ್ಲ, ಪ್ರಜ್ವಲ್ ರೇವಣ್ಣವ್ರನ್ನ ಭೇಟಿ ಆಗ್ಬೋದು, ಆ ಸಾರ್ನ ಭೇಟಿ ಆಗ್ಬೋದು. ಅವ್ರನ್ನ ಕ್ವಾರಂಟೈನ್ ಹಾಕವ್ರೆ. ಕಾಮನ್ ಹೋಗಿ ನಾನು ಪ್ರಜ್ವಲ್ ಸರ್ನ ನನ್ನನ್ನು ಭೇಟಿ ಮಾಡಿ, ಅವ್ರನ್ನೂ ಭೇಟಿಯಾಗಿ ಅವ್ರ ಟೀ-ಶರ್ಟ್ ಮೇಲೆ ನನ್ನ ಹಾಕೊಂಡಿರೋ ಟೀ-ಶರ್ಟ್ ಮೇಲೆ ಅವ್ರು ಸೈನ್ ತೊಗೊಂಡು ಬಂದೆ. ದರ್ಶನ್ ಸರ್ ಕೂಡ ಅವರು ಒಂದು ಆಟೋಗ್ರಾಫ್ ಕೊಟ್ಟಿದ್ದಾರೆ. ಜೈಲ್ ಎಲ್ಲಿ ಕೊಟ್ಟಿದ್ದಾರೆ ದರ್ಶನ್ ಸರ್? ಅದು ಊರಲ್ಲಿ ಬಿಟ್ಟು ಬಂದ್ಬಿಟ್ಟೆ ಅದನ್ನ. ಆಳೆ ಮೇಲೆ ಒಂದು ಆಳೆ ಮೇಲೆ ಏನಂತ ಬರೆದಿದ್ದಾರೆ? ಅದೇ ಜಸ್ಟ್ ನಿಮ್ಮ ದಾಸ ಅಂತ ಬರೆದಿದ್ದಾರೆ. ನಾನಿದ್ದು ಅಣ್ಣ ಆ ಥರ ಬೇಡ, ನನಗೆ ಜೈಲ್ ಫ್ರೆಂಡ್ ಅಂತ ಬರೆಯೋಣ ಅಂದ್ಯಾನು. ಬೇಡ ಹೋಗೋ ಅಂತ ತಟ್ಟಿದ್ರು. ಇಲ್ಲಣ್ಣ ಮತ್ತೆ ಹೊರಗಡೆ ಬಂದ ನಿಮ್ಮನ್ನು ಭೇಟಿ ಮಾಡ್ಬೇಕಂದ್ರೆ ಇದನ್ನೇ ತೋರ್ಸೋದು ನಾನು, ಜೈಲ್ ಫ್ರೆಂಡ್ ಅಂತಂದು. ಬೇಡ ಹೋಗಲ್ಲ ಅಂತಂದು. ಓಕೆ ಸರ್, ವೇಟು ಅವ್ರು ಅಂದರೆ ದೇಹ ಭಾರಿ ತೂಕ ಇದ್ದಂಥವ್ರು. ಸೊ ಅಲ್ಲಿ ಹೇಗಿದೆ ಸರ್ ಅವ್ರದ್ದು ಆರೋಗ್ಯ ಎಲ್ಲ ಹೇಗಿದೆ? ವೇಟ್ ಏನಾದ್ರು ಕಡಿಮೆ ಆಗಿದೆ ಹೇಗೆ, ಅಥವಾ ವಿಗ್ ಎಲ್ಲ ಹಾಕ್ತಾ ಇದ್ರು, ಅದು ಹೇಗಿದೆ ಸರ್? ನಾವು ನೋಡಿದಾಗ ವಿಗ್ಗಿ ಅಂದರೆ ಕೂದಲಿತ್ತು, ಅಂದರೆ ಸ್ವಲ್ಪ ಡೌನ್ ಆಗಿದೆ ಬಾಡಿ, ಮುಖ ಎಲ್ಲ ಇಳಿದಿದೆ. ಭಯಂಕರ ಚಿಂತೆ ಮಾಡ್ತಾರಂತ ಅನಿಸುತ್ತೆ ನನಗೆ. ಇಲ್ಲ ಆ ರೀತಿ ಏನಲ್ಲ, ಬಟ್ ಯಾರಾದರೂ ಸಿಂಗಲ್ ಆಗಿದ್ದಾಗ ಮತ್ತೆ ಯಾರಾದರೂ ಮಾತಾಡಿಸ್ಬೇಕು ಅನ್ಸೋದು ಮನುಷ್ಯನ ಸಹಜ ಗುಣ ಅಲ್ಲ ಸರ್ ಅದು. ಯಾರಾದ್ರು ಮಾತಾಡೋಕ್ಕಿದ್ರೆ ಚೆನ್ನಾಗಲ್ವಾ ಅಂತ ಅನಿಸುತ್ತೆ ಅವ್ರಿಗೆ. ಸಾರ್ಗೂ ಬಾಸ್ಗೂ ಹಂಗೆ ಅನ್ಬೋದೇನೋ ಅಂದ್ಕೊಳ್ತೀನಿ. ಅಲ್ಲ TV ಹೇಗೆ ಸರ್? ಪಿಕ್ಚರ್ಗಳು ನೋಡ್ತಾ ಇರ್ತದ, ಬರೀ ಬುಕ್ ಅಷ್ಟೇ ಓದ್ತಾ ಇದ್ರು ಸರ್? TVನಿದೆ, ಬುಕ್ಸ್ಗಳಿದ್ದಾವೆ. ನಾವು ಹೋದಾಗೇನು TV ಆನ್ ಇರಲಿಲ್ಲ. ಅವ್ರು ಸುಮ್ಮನೆ ನಿಂತ್ಕೊಂಡಿದ್ರು ಅಷ್ಟೇ, ಅಲ್ಲಿ ರೂಮ್ ಮುಂದೆ ನಿಂತ್ಕೊಂಡಿದ್ರು. ನಮ್ಮ ಸಾಹೇಬರು ಹೇಳಿದರು ಕರ್ಕೊಂಡು ಬರ್ರಿ ಅಂತಂದರು. ಕರ್ಕೊಂಡು ಬರ್ರಿ ಅಂದಾಗ ನಾವು ಹೋಗ್ಬಿಟ್ಟು ಥ್ಯಾಂಕ್ಸ್ ಕೊಟ್ಟು ನಾನು ತಬ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡಿಸಿ ಬಂದೆ ನಾನು ಅವ್ರಿಗೆ. ಕೊನೆಯದಾಗಿ ಏನು ಹೇಳಿದ್ರಿ ಸರ್ ಬರುವಾಗ? ಅವರಿಗೆ ಬರುವಂಥ ಸಂದರ್ಭದಲ್ಲಿ ಏನು ಹೇಳಿದ್ರಿ? ಅವ್ರು ನಿಮಗೆ ಏನು ಹೇಳಿದರು? ಅವ್ರು ಹೇಳಿದ್ದು ಒಂದೇ ಮಾತು ಸರ್, ಸಿಕ್ಕಿರೋ ಅವಕಾಶನ ಒಳ್ಳೆ ರೀತಿಲಿ ಬಳಸ್ಕೊ. ಯಾಕಂದ್ರೆ ನೀನು 21 ವರ್ಷ ಜೈಲಲ್ಲಿದೆಯಾ ಅಂತ ಹೇಳ್ತಿದ್ಯಾ, ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಬಳಸ್ಕೊ.
ಎಲ್ಲರ ಪ್ರೀತಿನ ಗಳಿಸ್ಲಿಕ್ಕೆ ಪ್ರಯತ್ನ ಮಾಡು. ನೀನು ನನ್ನ ಅಭಿಮಾನಿ ಅಂತ ಹೇಳ್ತಿದ್ಯಾ, ನಾನು ನಿನ್ನ ಸೆಲೆಬ್ರಿಟಿ, ನಿನಗೂ ನಾನು ಸೆಲೆಬ್ರಿಟಿನೇ. ನಿನ್ನ ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಬಳಸ್ಕೊ, ಯಾವುದು ತಪ್ಪು ನಿರ್ಧಾರಗಳು ತಗೊಳಕ್ಕೆ ಹೋಗ್ಬೇಡ ಅನ್ನಂದ್ರೆ ನಾನು ಸಾರಿಗೆ ಹೇಳಿದ್ದು ಸ್ವಲ್ಪ ಅವರು ಅಂದರೆ ಹೆಮ್ಮೆ ನನಗೆ. ಬಾಸ್, ಎಲ್ಲ ಅಭಿಮಾನಿಗಳು ನಿಮ್ಮ ಜೊತೆ ಇರ್ತಾರೆ. ಅದು ಬೇರೆ ಏನಾದರೂ ತೀರ್ಮಾನ ಮಾಡೋರು ನಾವಲ್ಲ, ಬಟ್ ಅಭಿಮಾನಿಗಳು ಯಾರು ನಿಮ್ಮನ್ನು ಕೈ ಬಿಡಲ್ಲ, ನಿಮ್ಮ ಜೊತೆ ಇರ್ತೀವಿ ಬಾಸ್. ರಾಮ ಈ ಮಾತು ಹೇಳಿದ್ದು, ರಾಮ ಬಂದೇ ಬರ್ತಾರಂತ ಶಬರಿ ಕಾದ್ಲಲ್ಲ, ಹಂಗೆ ನೀವು ಬಂದೇ ಬರ್ತೀರ ಅಂತ ಎಲ್ಲ ಅಭಿಮಾನಿಗಳು ಕಾಯ್ತಾರೆ, ನಿಮ್ಮ ಕುಟುಂಬನೂ ಕಾಯ್ತೈತೆ, ನಿಮ್ಮ ಜೊತೆ ನಾವಿರ್ತೀವಿ ಬಾಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಇದು ನಮ್ಮ ಸಿದ್ದಾರೂಢರು ಹೇಳಿದ್ರು ಮತ್ತು ಅಂದರೆ ತಾವು ಭೇಟಿಯಾದಂಥ ಸಂದರ್ಭದಾಗಿರುವಂತಹ ಕೆಲವೊಂದಿಷ್ಟು ಸ್ವಾರಸ್ಯಕರವಾದಂತಹ ಸಂಗತಿಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆಗೆ ಮುತ್ತಪ್ಪ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.